ರಾಜಕೀಯ ಮಾಡಬೇಕು ಸಭಾಪತಿಗಳೇ, ಎಲ್ಲ ಸಮಯದಲ್ಲಿ ಅಲ್ಲ. ಇವತ್ತು ಒಂದು ಕಾಲ ಇತ್ತು ನಮಗೆ ಗ್ಯಾಸೇ ಸಿಗ್ತಿರ್ಲಿಲ್ಲ. ಎಂಪಿಗಳ ಕೋಟಾದಿಂದ ಬರಬೇಕು, ದುಡ್ಡು ಕೊಡಬೇಕು, ಅದಕ್ಕೆ ಯಾರ್ದಾರ್ದ ಇನ್ಫ್ಲುಯೆನ್ಸ್ ಬೇಕು, ಲಂಚ ಕೊಡಬೇಕು, ಗ್ಯಾಸೇ ಸಿಗ್ತಿರ್ಲಿಲ್ಲ. ಎರಡು ತಿಂಗಳು ನಾವು ಗ್ಯಾಸ್ ಬುಕ್ ಮಾಡಿ ನಾನೇ ಸ್ವತಃ ಕಾಯ್ತಾ ಇದ್ದೆ. ಆನಂತರ ಅಟಲ್ಜಿ ಬಂದ ನಂತರ ರಸ್ತೆಯಲ್ಲಿ ನಾವು ಮಾರಿದ್ದೇವೆ ಗ್ಯಾಸನ್ನು. ಇಷ್ಟು ಮಾತ್ರ ಅಲ್ಲದೆ ಇವತ್ತು ಕೇಂದ್ರ ಸರ್ಕಾರದಿಂದ ಇದೀ ನಮ್ಮ ದೇಶದಲ್ಲಿರುವಂಥ ಗ್ಯಾಸ್ ಕನೆಕ್ಷನ್ 33 ಕೋಟಿಗಳಷ್ಟು ಅಕ್ಟೋಬರ್ 25ರವರೆಗೆ. 14 ಕೋಟಿಯನ್ನು ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯಲ್ಲಿ ಕೊಟ್ಟಿದೆ. 2014ರ ನಂತರ 14 ಕೋಟಿ ಗ್ಯಾಸ್ ಕನೆಕ್ಷನ್ ಕೊಟ್ಟಿದೆ. ಇವತ್ತು ಗ್ಯಾಸ್ ಸಿಗುದಿಲ್ಲ ಅಂತ ಹೇಳ್ತಾರೆ. ಭಯ ಇರ್ಬೋದು, ಯುದ್ಧ ಈ ರೀತಿ ಮುಂದುವರೆದೆ, ಮುಂದಿನ ದಿನಗಳಲ್ಲಿ ಸಿಗ್ಬಹುದು ಅಂತ. ಶನಿವಾರ ಬುಕ್ ಮಾಡಿದ್ದೇನೆ ಸಭಾಪತಿಗಳ ಗ್ಯಾಸ್, ಸೋಮವಾರ ನನಗೆ ಸಿಕ್ಕಿದೆ. ಇನ್ನೊಂದು ಗ್ಯಾಸ್ ಬುಕ್ ಮಾಡಲಿಕ್ಕೆ ಮಾತ್ರ ಅವರು ಫೋನ್ ಮಾಡಿ ಹೇಳಿದ್ರು 10 ದಿನ ಕಾಯ್ಬೇಕಂತ. ಇನ್ನೊಂದು ಮನೆಯಲ್ಲಿ, ನಮ್ಮ ಕೆಳಗಿನ ಮನೆಯಲ್ಲಿ ಬುಕ್ ಮಾಡ್ಲಿಕ್ಕೆ ಹೋಗುವಾಗ ಒಮ್ಮೆ ಬುಕ್ ಮಾಡಿದ ನಂತರ 10 ದಿನ ಆದ ಮೇಲೆ ಇನ್ನೊಂದು ಬುಕ್ ಮಾಡ್ಬೋದು. ಗ್ಯಾಸ್ ಸ್ಟಾಕ್ ಇದೆ. ತಮ್ಮದು ಸಹ ಪೇಪರ್ ಹೇಳಿಕೆಯನ್ನು ನನ್ನ ಮಂತ್ರಿಗಳದ್ದು ನೋಡಿದೆ, ಗ್ಯಾಸ್ಗೆ ಅಭಾವ ಇಲ್ಲ, ಗ್ಯಾಸ್ ಸಿಗುತ್ತೆ ಅಂತ ಹೇಳಿದರು. ಆದರೆ ಮೊನ್ನೆ ಈಗ ಫ್ರೆಶ್ ನ್ಯೂಸ್ ನಾನು ಕೇಳಿ ಬಂದೆ, ಹರ್ಮುಜ್ ಜಲಸಂಧಿಯನ್ನು ಬಳಸುವಂತಿಲ್ಲ ಅಂತ. ಯಾರು ಬಳಸುವಂತಿಲ್ಲ? ಭಾರತ ಬಿಟ್ಟು ಇರಾನ್ ಹೇಳಿದೆ. ಇವತ್ತು ಈಗಷ್ಟೇ ನಾನು ನ್ಯೂಸ್ ಕೇಳಿ ಬಂದಿದ್ದೇನೆ. ಯುರೋಪು ಇಲ್ಲ, ಅಮೆರಿಕ ಇಲ್ಲ, ಇಸ್ರೇಲ್ ಇಲ್ಲ, ಯಾರೂ ಇಲ್ಲ, ಭಾರತ ಒಂದು ಮಾತ್ರ ಹರ್ಮುಜ್ ಜಲಸಂಧಿಯನ್ನು ಬಳಸಬಹುದು ಎನ್ನುವುದನ್ನ ಇರಾನ್ ಕೊಟ್ಟಿದೆ. ಇವಾಗ ಇದನ್ನು ಇದು ವೈಫಲ್ಯವ? ಏನ್ ಮಾತಾಡ್ತಾರೆ ಸಭಾಪತಿಗಳೇ? ಮಾತಾಡ್ಬೇಕು, ರಾಜಕಾರಣ ಇರಬೇಕು, ಅದಕ್ಕೊಂದು ಇತಿಮಿತಿ ಇಲ್ವಾ? ಯಾವ ಸ್ಥಾನದಲ್ಲಿ ಕೂತು ಮಾಡ್ತಾರೆ? ನಾವೇನು ಬೀದಿಯಲ್ಲಿ ಇರುವಂತ ನಲ್ಲಿ ಹತ್ರ ಕೂತ್ಕೊಂಡು ಮಾತಾಡುವವರು? ಒಂದು ಜವಾಬ್ದಾರಿ ಇದೆ. ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡಾಗ ಜವಾಬ್ದಾರಿಯುತವಾದಕ್ಕೆ ಮಾತಾಡಬೇಕು. ವೈಫಲ್ಯ ಆಗ್ತದೆ, ತೊಂದರೆ ಎಲ್ಲ ಹೇಳಿ. ಕೇಂದ್ರ ಸರ್ಕಾರದ ನೀತಿಯಿಂದ, ಬಿಜೆಪಿಯ ವೈಫಲ್ಯದಿಂದ ಏನ್ ಮಾತಾಡ್ತಾರೆ ಇವರು? ಮಾತಾಡೋದಕ್ಕೆ